ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷ ಏನು ಅಂತ ಅಂದರೆ ಅಮಾವಾಸ್ಯೆ ಸ್ಪೆಷಲ್. ಸೊ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ನಾವು ಯೂಶ್ವಲಿ ಹಬ್ಬ ಹಿಂಗೆ ಮಾಡ್ತೀವಿ, ಬೇರೆ ಹಬ್ಬಗಳೆಲ್ಲ ಶಿವರಾತ್ರಿ ಅದು ಇದು ಸೇಮ್ ಹಂಗೆ ಮಾಡ್ತೀವಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಮೊನ್ನೆ ನಾನು ಫಂಕ್ಷನ್ಗೆ ಹೋಗಿದ್ದೆ, ಸನ್ಮಾನ ಮಾಡಿದ್ರು ನನಗೆ, ಪರ್ಸೆಂಟೇಜ್ ಜಾಸ್ತಿ ಸಿಕ್ಕಿದ್ರಿಂದ. ಸೊ ಆ ಬಾಕ್ಸ್ ಕೂಡ ನಾನು ರಿವೀಲ್ ಮಾಡಿರಲಿಲ್ಲ. ಆ ಬಾಕ್ಸಲ್ಲಿ ಏನೇನಿದೆ ಅಂತ ಹೇಳಿ ಲಾಸ್ಟಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ವೆಯ್ಟ್. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾವೆಲ್ಲ 4 or 5ಗೆ ಎದ್ದು ಎಲ್ಲ ಬೇಗ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವಿವತ್ತು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಮಾವಾಸ್ಯೆಗೆ ಯೂಶ್ವಲಿ ಹೋಗ್ತೀವಿ. ಸೊ ಹಾಗಾಗಿ ಇವತ್ತು ವೀಕೆಂಡ್ ಬೇರೆ ಅಲ್ವಾ, ಮಧುರೆ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಾಮೂಲಿ ಮೊನ್ನೆ ಶಿವರಾತ್ರಿಗೆ ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಹಾಗೆ ನಿನ್ನೆ ನಮ್ಮ ಅಪ್ಪ ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಟೆಂಪಲ್ಸ್ಗೆ ವಿಸಿಟ್ ಮಾಡಿದ್ವಿ ಶಿವರಾತ್ರಿ ದಿನ, ಅದ್ರದ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಎಲ್ಲ ಮಧ್ಯೆ ನನಗೆ ಬಾಕ್ಸ್ನ ರಿವೀಲ್ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಏನೇನು ಆಯಿತು ಅವತ್ತು ಫಂಕ್ಷನಲ್ಲಿ ಅಂತ ಹೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಸಪ್ರೇಟಾಗಿ ಮಾಡ್ತಿದ್ದೀನಿ. ಹೇಗಿದ್ದರೂ ನಾವು ಇವತ್ತು ಕೂಡ ಟೆಂಪಲ್ಗೆ ಹೋಗ್ತಿದ್ವಿ, ಹಾಗೆ ಪೂಜೆ ಎಲ್ಲ ಮಾಡಿದ್ವಲ್ಲ. ಸೊ ಹಾಗಾಗಿ ನಿಮಗೆ ಅದನ್ನು ಕೂಡ ಶೇರ್ ಮಾಡಿಕೊಂಡು ಬಾಕ್ಸಲ್ಲಿ ಕೂಡ ಏನೇನಿದೆ ಅಂತ ಹೇಳಿ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ನಮ್ಮಮ್ಮ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದರು, ನಾನು ಹಾಗೆ ಒಂದು ಕ್ಲಿಪ್ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮಮ್ಮ, ನಾನು ಹಾಗೆ ನಮ್ಮ ಅಪ್ಪ 3 ಜನ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಮಧುರೆ ನಮಗೆ ಸ್ವಲ್ಪ ದೂರನೇ, ಅಂದರೆ ಜಾಸ್ತಿ ಹತ್ರ ಏನಿಲ್ಲ. ನಾವಿರೋದು ನೆಲಮಂಗಲ ಟೌನಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ದೂರ, ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿ. ಅಲ್ಲಿಗೆ ಯೂಶ್ವಲಿ ನಾವು ಓನ್ ವೆಹಿಕಲಲ್ಲೇ ಹೋಗ್ತೀವಿ. ನಮ್ಮಪ್ಪ ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ. ಹೋಗಿ ಅಲ್ಲೆಲ್ಲ ಪ್ರೇ ಮಾಡಿಕೊಂಡು ಬರ್ತೀವಿ. ಸೊ ನಮ್ಮಮ್ಮ ಅಂತೂ ಪೂಜೆ ಮಾಡಿಕೊಂಡು ಭಕ್ತಿಯಲ್ಲಿ ಮುಳುಗೋಗಿದ್ದಾರೆ. ನಾನು ಹಿಂದೆಯಿಂದ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಎಷ್ಟು ಜನ ಅಮಾವಾಸ್ಯೆಗೆ ಈ ಥರ ಎಲ್ಲ ಪೂಜೆ ಮಾಡ್ಕೋತೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೇಗಿದ್ದೀರಾ ನೀವೆಲ್ಲ, ಎಲ್ಲ ತಿಂಡಿ ಊಟ ನಿಮಗೆ ಇದು ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ನೈಟ್ ಆಗಿದ್ದರೆ ನೈಟು, ಮಾರ್ನಿಂಗ್ ಆಗಿದ್ರೆ ಮಾರ್ನಿಂಗು, ಮಧ್ಯಾಹ್ನ ಆಗಿದ್ದರೆ ಮಧ್ಯಾಹ್ನ. ಯೂಶ್ವಲಿ ನಾನು ಕಾಲೇಜ್ಗೆ ಹೋಗಿ ಬರೋದ್ರಿಂದ ಎಲ್ಲದೂ ಲೈಕ್ ಒಂದೇ ಟೈಮ್ಗೆ ನಾನು ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ನನಗೆ ಹೇಗೆ ಕನ್ವೀನಿಯೆಂಟ್ ಆಗಿರುತ್ತೆ ನಾನು ಆ ಥರ ಅಪ್ಲೋಡ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿರ್ತೀರ, ನಂದು ಕನ್ಸಿಸ್ಟೆಂಟ್ ಟೈಮ್ ಇರೋದೇ ಇಲ್ಲ. ಆಮೇಲೆ ನಾಷ್ಟ ಏನಾನ ಪ್ರಿಪೇರ್ ಮಾಡ್ಕೊಬೇಕಲ್ವ ನಾವು. ಒಂದು 7 up to 6:30 ಆಗಿತ್ತು. ಆಮೇಲೆ ನಾಷ್ಟ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಲೈಟ್ ಆ್ಯಂಡ್ ವೆಯ್ಟ್ ಉಪ್ಪಿಟ್ಟಾಗಿ ಮಾಡ್ಕೊಂಡ್ವಿ. ಉಪ್ಪಿಟ್ಟು ಮಾಡ್ಕೊಂಡು ನಾವು ತಿಂದು ನೆಕ್ಸ್ಟ್ ಹೊರಟಿದ್ದು ದೇವಸ್ಥಾನಕ್ಕೆ. 3 ಜನ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿಕೊಂಡು, ಹಾಗೆ ಇದು ನಮ್ಮಪ್ಪ ಒಂದು ಕ್ಲಿಪ್ ಹಾಕ್ತೆ ನಮ್ಮ ಡ್ಯಾಡಿದು. ಇದೇ ಮಧುರೆ, ತುಂಬ ಜನ ನೋಡಿರ್ತಾರೆ ಮಧುರೇನ. ಸೊ ಮಾರ್ನಿಂಗ್ ಹೋದ್ವಲ್ಲ, ಇನ್ನು ಅಲ್ಲಿ ಕೆಲವೊಂದು ಶಾಪ್ಸ್ ಓಪನ್ ಆಗಿರಲಿಲ್ಲ. ಇದು ದೇವಸ್ಥಾನದ ಒಳಗಡೆ. ಆಮೇಲೆ ಈಗ ಆ ಬಾಕ್ಸ್ನಲ್ಲಿ ಏನು ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಬನ್ನಿ ಫಂಕ್ಷನ್ ಕಡೆ ನೋಡ್ಕೊಬರೋಣ ಅಂತ. ಈಗ ಫಂಕ್ಷನ್ ಬಗ್ಗೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಕ್ರೌಡ್ ತುಂಬ ಇತ್ತು, ತುಂಬ ಜನ ಇದ್ದರು. ಹಾಗೆ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು. ಇದನ್ನು ಇನ್ಚಾರ್ಜ್ ಆಗಿ ತೊಗೊಂಡು ಮಾಡ್ತಿರೋ ಫಸ್ಟ್ ಪರ್ಸನ್ ಬಂದು MLA ಶ್ರೀನಿವಾಸ್ ರವರು. ಆ MLA ಅವರು ಈ ಸ್ಕೀಮ್ನ ಆ್ಯಕ್ಚುಲಿ ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಏನು ಸ್ಕೀಮು ಅಂತಂತ ಹೇಳಿದ್ರೆ, ಈಗ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂದು ಕ್ರೈಟೀರಿಯಾ ಇರುತ್ತೆ. ಅಂದರೆ ಈಗ 75% ಎಬವ್ ಆ್ಯಂಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ಅವ್ರ ಕಡೆಯಿಂದ ಏನೇನು ಆಗುತ್ತೆ ಅದು ಒಂದು ಗಿಫ್ಟ್ ಕೊಡ್ತಾರೆ. ಹಾಗೆ ಒಂದು ಸನ್ಮಾನ ಮಾಡಿ ಸ್ಟೂಡೆಂಟ್ನ ರೆಕಗ್ನೈಸ್ ಮಾಡೋದಕ್ಕೆ, ಗುರ್ತಿಸೋಕ್ಕೆ, ಹಾಗೆ ಪ್ರೇರಣೆಯಾಗಿ ಒಂದು ಇನ್ಸ್ಪಿರೇಷ್ನಲ್ ಆಗಿ ತೊಗೊಂಡು ಚೆನ್ನಾಗಿ ಓದಲಿ, ಎಜುಕೇಷನಲ್ಲಿ ಮುಂದೆ ಬರಲಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಪ್ರತಿಭಾ ಪುರಸ್ಕಾರ 2026 ಇದರೊಂದಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ.
ನಮ್ಮ ಸ್ಟೂಡೆಂಟ್ಸಲ್ಲಿ ಯಾರ್ಯಾರು 75% ಎಬೋವ್ ಬಂದಿರ್ತಾರೆ ಅವ್ರನ್ನೆಲ್ಲ ಚೇರ್ ಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಕೂರಿಸಿ ಶಾಲ್ ಹಾಕಿದ್ರು ಆರೆಂಜ್ ಕಲರ್. ನಾನು ಪಿಕ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸರ್ಟಿಫಿಕೇಟ್ ಕೊಟ್ಟು ಇದೊಂದು ದೊಡ್ಡ ಬಾಕ್ಸ್ ಕೊಟ್ಟರು. ಈ ಬಾಕ್ಸ್ನ ನಾನು ರಿವೀಲ್ ಮಾಡಿರಲಿಲ್ಲ. ಸೊ ಇವತ್ತು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಇವತ್ತೇ ಓಪನ್ ಮಾಡ್ತಾ ಇರೋದು ನಾನು. ಅವತ್ತಂತೂ ನಾವು ಬೆಳಗ್ಗೆ ಹೋಗಿದ್ದು ಆಲ್ಮೋಸ್ಟ್ ಅವ್ರು 2 o'clockವರೆಗೂ ಭಾಷಣ ಬಿಗಿದ್ರು. ಅದಾದಮೇಲೆ ಅಲ್ಲಿಗೆ ಸಾಕಾಗ್ಬಿಟ್ಟಿತ್ತು ನಮಗೆ. ಆಮೇಲೆ ಒಂದು 7:30 ಹಂಗೆ ನಾವು ಮನೆಗೆ ಬಂದಿದ್ದು. ಅದರಿಂದನೇ ಶಿವರಾತ್ರಿ ಬಂತು, ಹಿಂದೆನೇ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು. ಟೈಮೇ ಸಾಕಾಗಲಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೆ ಇದನ್ನು. ಹಾಗಾಗಿ ಇವತ್ತು ಈ ಬಾಕ್ಸ್ನ ಓಪನ್ ಮಾಡ್ತಿದ್ದೀನಿ. ಇದು ಬಂದು ಐರನ್ ಬಾಕ್ಸು. ಇದು ಯಾವ ಥರ ಅಂತಂತಂದರೆ ಸ್ಪ್ರೇ ಮಾಡಿಕೊಂಡು, ಈಗ ನಾವು ಯೂಶ್ವಲಿ ಬಟ್ಟೆನ ಐರನ್ ಮಾಡೋದಕ್ಕೆ ನೀರನ್ನ ಚಿಮುಕಿಸಿ ಐರನ್ ಮಾಡ್ತೀವಲ್ಲ, ಆ ನೆಸೆಸಿಟಿ ಇರೋದಿಲ್ಲ, ಅದರಲ್ಲೇ ಸ್ಪ್ರೇ ಬರುತ್ತೆ. ಸೊ ಐರನ್ ಬಾಕ್ಸಲ್ಲಿ ಸ್ಪ್ರೇ ಮಾಡ್ಕೊಂಡೆ ನಾವು ಹೀಟ್ ಆಗ್ತಾ ಐರನ್ ಮಾಡ್ಕೋಬೋದು. ನೆಕ್ಸ್ಟ್ ಏನೇನಿದೆ ನೋಡೋಣ ಬನ್ನಿ. ಇದು ಮೇಲೆ ಆ ಕಡೆ ಇದೆಯಲ್ಲ, ಅದು ಬಂದು ಇಂಡಕ್ಷನ್ ಸ್ಟವ್. ಈಗ ನಾನು ತೆಗಿತಾ ಇರೋದು ಹಾಟ್ ಬಾಕ್ಸ್ ಸ್ಟೀಲ್ದಿದು, ಸ್ಟೀಲ್ ಕಂಟೈನರ್ ಹಾಟ್ ಬಾಕ್ಸು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಇದೆ, ಯಾವುದು ತೊಗೊಳೋ ಅಂಥದ್ದು ಏನಿಲ್ಲ, ಎಲ್ಲ ಐಟಮ್ಸ್ ಇದೆ. ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ತುಂಬ ಪ್ರೈಸ್ ಮನಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಿಕಾಸ್ ನಂದು ಯೂಶ್ವಲಿ ಎಲ್ಲ ಕ್ಲಾಸಸ್ಸಲ್ಲಿ 12th, 11th, 10th ಎಲ್ಲ ಕ್ಲಾಸಲ್ಲಿ 5th ಸಹ ಚಿಕ್ಕ ವಯಸ್ಸಿಂದನೂ ನಂದು ಎಲ್ಲನೂ ಜಾಸ್ತಿನೇ ಬರೋದು ಪರ್ಸಂಟೇಜು. ಸೊ ಹಾಗಾಗಿ ಪ್ರೈಸ್ ಮನಿ ಯೂಶ್ವಲಿ ನಾವು ರಿಸೀವ್ ಮಾಡಿಕೊಂಡೇ ಇಲ್ಲ ಫಸ್ಟಿಂದನೂ. ಹಾಗಾಗಿ ಅವ್ರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ನೋಡಿದ್ರೆ ಅದೇನೋ ಆಯಿತು, ಈ ಥರ ಒಂದು ಗಿಫ್ಟ್ ಕೊಟ್ಟರು. ಸರಿ ಅಂತ ಇನ್ನೇನು ಮಾಡೋದಕ್ಕಾಗಿಲ್ಲ ಅಂತ ತೊಗೊಬಂದ್ವಿ. ಆ್ಯಕ್ಚುಲಿ ಎಲ್ಲ ಐಟಮ್ಸ್ನೂ ತುಂಬ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಇದು ಬಂದು ವಾಟರ್ ಕಾಯಿಸ್ಕೊಳೋ ಅಂಥ ಕೆಟಲ್ಲು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಹೋಗಿ ಅಲ್ಲಿ ಕ್ಯೂನಲ್ಲಿ ವೆಯ್ಟ್ ಮಾಡ್ತಿದ್ವಲ್ಲ, ಆ್ಯಕ್ಚುಲಿ ಗಿಫ್ಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ಟೂಡೆಂಟ್ಸ್ ಜಾಸ್ತಿ ಬಂದಿದ್ದರು. ಆಲ್ಮೋಸ್ಟ್ 3950 ಸ್ಟೂಡೆಂಟ್ಸ್ ಆಲ್ ಓವರ್ ನೆಲಮಂಗಲ ಆ್ಯಂಡ್ ಸರೌಂಡಿಂಗ್ಸ್ ಇನ್ವೈಟ್ ಮಾಡಿದ್ದಿದ್ದು. ಇಲ್ಲಿ ಅಂಬೇಡ್ಕರ್ ಭವನ್ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಅಂಬೇಡ್ಕರ್ ಭವನ್ ಹತ್ರ. ಸೊ ಎಲ್ಲ ಸ್ಟೂಡೆಂಟ್ಸು ಬಂದಿದ್ದರು. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು 3950 ಸ್ಟೂಡೆಂಟ್ಸು, ಬಟ್ ಅಲ್ಲಿ ಬಂದಿದ್ದು ಆಲ್ಮೋಸ್ಟ್ 4200+ ಸ್ಟೂಡೆಂಟ್ಸ್ ಬಂದಿದ್ದರು. ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬ ಈಕ್ವಲ್ ಆಗಿ ಗಿಫ್ಟ್ಸ್ನ ಕೊಟ್ಟು ಸೇಮ್ ರೀತಿ ಸನ್ಮಾನ ಮಾಡಿ ಎಲ್ಲರದೂ ಫೋಟೋ ತೆಗೆದುಕೊಂಡಿದ್ದಾರೆ. ಹಾಗೆ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಸಹ ಮಾಡಿದರು. ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಆಮೇಲೆ ಗಿಫ್ಟ್ಸ್ ತಗೊಂಡು ಸಂಜೆ ಬಂದ್ವಿ ಅಲ್ಲಿಂದ. ಆ್ಯಂಡ್ ಟೌನಲ್ಲಿರೋರಿಗೆ ಲೇಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಯಾಕಂದರೆ ನಾವು ಇಲ್ಲೇ ಇರೋರು ಬೇಗ ಮನೆಗೆ ಹೋಗ್ಬಿಡ್ಬೋದು. ಬಟ್ ದೂರದಿಂದ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗಲಿಕ್ಕೆ ಅಂತ ಹೇಳಿ ಅವ್ರಿಗೆ ಮಧ್ಯಾಹ್ನಕ್ಕೇ ಎಲ್ಲ ಕೊಟ್ಬಿಟ್ಟು ಅವ್ರು ಊಟ ಮಾಡ್ಕೊಂಡು ಹೊರಟರು. ನಾವು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಇದು ಬಂದು ಫ್ಲಾಸ್ಕು. ನೀವು ಕಾಫಿ ಆರ್ ಹಾಟ್ ವಾಟರ್ ನಿಮ್ಗೆ ಗೊತ್ತಿರುತ್ತಲ್ವ, ಅದನ್ನು ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಥರ ಸ್ಟೂಡೆಂಟ್ಸ್ಗೆ ಅದೇ ಪ್ಯಾಕ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ, ಅದು ಖಾಲಿ ಆಗೋಯಿತು. ಹಾಗಾಗಿ ನಾವು ಕ್ಯೂನಲ್ಲಿ ನಿಂತಾಗ ಅವ್ರು ಮತ್ತೆ ಹೊಸದಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದು. ಆಮೇಲೆ ಇದು ಬಂದು ಇಂಡಕ್ಷನ್ ಸ್ಟವ್ವು. ನಮ್ಮ ಮನೇಲೂ ಒಂದು ಇಂಡಕ್ಷನ್ ಸ್ಟವ್ ಇದೆ, ಅದು ಮೇಲೆ ಎತ್ತಿಕ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮಮ್ಮಂಗೆ ಕರೆಂಟ್ ಅಂದರೆ ತುಂಬ ಭಯ. ಸೊ ಹಾಗಾಗಿ ಅವರು ಇಂಡಕ್ಷನ್ ಸ್ಟವ್ನಲ್ಲಿ ಕುಕ್ಕೇ ಮಾಡೋದಿಲ್ಲ. ಇದು ಒಂದು ಎಕ್ಸ್ಟ್ರಾ ಬೇರೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ಇಟ್ಕೊಳೋದು ಗೊತ್ತಾಗ್ತಾ ಇಲ್ಲ. ನಾವು ಯೂಶ್ವಲಿ ಈ ಥರದ್ದೆಲ್ಲ ಯೂಸ್ ಮಾಡೋದಿಲ್ಲ. ಎಲೆಕ್ಟ್ರಿಕ್ ಐಟಮ್ಸ್ ಸ್ವಲ್ಪ ಡೇಂಜರಸ್ ಅಂತ ಹೇಳಿ, ಬಿಕಾಸ್ ಕ್ವಾಲಿಟಿ ಆ್ಯಂಡ್ ಪ್ರಾಡಕ್ಟ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ಯೂಶ್ವಲಿ ಬ್ರ್ಯಾಂಡೆಡ್ ತಂದೇ ಯೂಸ್ ಮಾಡೋದಕ್ಕೆ ಭಯಪಡ್ತೀವಿ. ಇನ್ನು ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಯೂಶ್ವಲಿ ಅಷ್ಟೊಂದು ರೆಕಗ್ನೈಸ್ಡ್ ಅಲ್ಲ ಅಂದರೆ ಸ್ವಲ್ಪ ಭಯ ಆಗುತ್ತೆ ಬ್ರ್ಯಾಂಡ್ಸ್ ಯೂಸ್ ಮಾಡೋದಕ್ಕೆ. ಪ್ಯಾಕಿಂಗ್ ಏನೋ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಬಟ್ ನಾವೇನು ಅಷ್ಟೊಂದು ಯೂಸ್ ಮಾಡಲ್ಲ ಇವೆಲ್ಲ. ಸೊ ಹಾಗಾಗಿ ಎತ್ತಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮನೇಲಿ ಆಲ್ಮೋಸ್ಟ್ ಎಲ್ಲ 2-3 ಇದೆ, ಅದನ್ನೇ ನಾವು ನೆಟ್ಟಿಗೆ ಯೂಸ್ ಮಾಡ್ತಿಲ್ಲ. ಇನ್ನು ಇದನ್ನು ಎಲ್ಲಿಂದ ಯೂಸ್ ಮಾಡೋದು ಅಂತ ನಮ್ಮಪ್ಪ ಹೇಳ್ತಾಯಿದ್ರು. ಆ್ಯಂಡ್ ಪ್ರೈಸ್ ಮನಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಸ್ಟೂಡೆಂಟ್ಸು ಅದೇ ಫೀಲ್ ಮಾಡ್ಕೊಂಡು ಹೋದರು. ಬಟ್ ಇಟ್ಸ್ ಓಕೆ, ಏನೋ ಅವರಿಷ್ಟ ಪ್ರೀತಿಯಿಂದ ಏನೋ ಮಾಡಿದ್ದಾರೆ. ನಾವು ಸ್ಟೂಡೆಂಟ್ಸ್ಗಳು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇದೇ ರೀತಿ ಮುಂದುವರೆದ್ರೆ ಡೆಫಿನೆಟ್ಲಿ ಅವ್ರು ಪ್ರತಿ ವರ್ಷ 10th and 12th ಸ್ಟೂಡೆಂಟ್ಸ್ಗೆ ಯಾರ್ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ತೆಗೆದಿರ್ತಾರೆ ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಅದೇ ನಿಟ್ಟಿನಲ್ಲಿ ಚೆನ್ನಾಗಿ ಓದಿ ನೀವು ಕೂಡ ಒಳ್ಳೆ ಪರ್ಸೆಂಟೇಜಸ್ ಆ್ಯಂಡ್ ಸ್ಕೋರಿಂಗ್ ಮಾಡ್ಕೊಳ್ಳಿ. ಒಳ್ಳೆ ಕಡೆ ಕಾಲೇಜ್ ನಿಮಗೆ ಪ್ಲೇಸ್ಮೆಂಟ್ ಸಿಗುತ್ತೆ. ಹಾಗೆ ಒಳ್ಳೆ ಕಾಲೇಜು ಒಳ್ಳೆ ಕೋರ್ಸ್ನ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಈಗ 10th 12th ಕಂಪ್ಲೀಟ್ ಮಾಡ್ಕೊಂಡಿರೋ ಸ್ಟೂಡೆಂಟ್ಸ್ಗೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶ್ಚನ್ ಇದ್ದರೆ ಡೆಫಿನೆಟ್ಲಿ ನಾನು ಅದ್ರ ರಿಲೇಟೆಡ್ ಏನಾದರೂ ಒಂದು ವ್ಲಾಗ್ ಅಥವಾ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್. ಲವ್ ಯು ಆಲ್.